ಬೂದಿ ಮುಚ್ಚಿದ ಕೆಂಡದಂತಿದೆ ಕರಾವಳಿ ಜಿಲ್ಲೆಯ ಸ್ಥಿತಿ. ಸುಹಾಸ ಹತ್ಯೆ ಬೆನ್ನಲ್ಲೇ ಜೋರಾಗಿದೆ ಪೋಸ್ಟ್ ವಾರ್. ಹಿಂದೂ ಮುಖಂಡ ಭರತ್ ಕುಂಡೇಲಿಗೆ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಈಗಾಗಲೇ ಸುಹಾಸ ಹತ್ಯೆಯಾಗಿದೆ. ಇನ್ನೂ ಕೂಡ ಸುಹಾಸ ಹತ್ಯೆ ಆಗಿ ಕೆಲವು ದಿನಗಳು ನಡೆದಿಲ್ಲ. ಇಂತಹ ಸಂದರ್ಭದಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಇದೀಗ ಮತ್ತೊಂದು ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ವಾರ್ ನಡೀತಾ ಇದೆ. ಸುಹಾಸ್ ಹತ್ಯೆಯ ಬೆನ್ನಲ್ಲೇ ಜೋರಾಗಿದೆ ಈ ಪೋಸ್ಟ್ ವಾರ್. ಹಿಂದೂ ಮುಖಂಡ ಭರತ್ ಕುಂಡೇಲಿಗೆ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. 8 ಗಂಟೆಗಳ ಅವಧಿಯಲ್ಲಿ ಎರಡೆರಡು ಪೋಸ್ಟ್ಗಳು ಈ ರೀತಿಯಾಗಿ ಬಂದಿವೆ. ನಾಳೆ ರಾತ್ರಿ 9:30ಕ್ಕೆ ನಿನ್ನ ಸ್ಥಳದಲ್ಲೇ ಕೊಲೆ ಎಂದು ಪೋಸ್ಟ್ ಅನ್ನ ಹಾಕಲಾಗಿದೆ. ಮತ್ತೊಂದರಲ್ಲಿ ತಲ್ವಾರ್ ಫೋಟೋವನ್ನ ಹಾಕಿ ಬೆದರಿಕೆಯನ್ನ ಹಾಕಲಾಗಿದೆ. ಇನ್ನು ಅಶ್ರಫ್ ಕೊಂದ ಭರತ್ನನ್ನ ಮರೆತಿಲ್ಲ ಅಂತ ಪೋಸ್ಟ್ ಅನ್ನ ಹಾಕಲಾಗಿದೆ. ವೆಯ್ಟ್ ಅಂಡ್ ವಾಚ್ ಅಂತ ಹೇಳಿ ತಲ್ವಾರ್ ಫೋಟೋವನ್ನ ಪೋಸ್ಟ್ ಮಾಡಲಾಗಿದೆ. ಶರಣ್ ಪಂಪ್ವೆಲ್ಗೂ ಬೆದರಿಕೆ ಹಾಕಿ ಅಲ್ಲಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಭರತ್ ಕುಂಡೇಲ್ ಮತ್ತು ಶರಣ್ ಪಂಪ್ವೆಲ್ ಇವರಿಬ್ಬರನ್ನ ಈಗ ಟಾರ್ಗೆಟ್ ಮಾಡಿ ಪೋಸ್ಟ್ ಅನ್ನ ಹಾಕಲಾಗ್ತಾ ಇದೆ. ಇಬ್ಬರನ್ನು ಕೊಲೆ ಮಾಡೋದಾಗಿ ಬೆದರಿಕೆಯ ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇದೀಗ ಬೆದರಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಒಂದು ಸೋಷಿಯಲ್ ಮೀಡಿಯಾಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಹದ್ದಿನ ಕಣ್ಣಿಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಇಂತಹ ಒಂದು ಘಟನೆಗಳನ್ನ ಮಾಡದೆ ಬಿಡೋದಿಲ್ಲ ಅಂತ ಹೇಳಿ ಎರಡೆರಡು ಪೋಸ್ಟ್ಗಳನ್ನು 8 ಗಂಟೆಗಳ ಅವಧಿಯಲ್ಲಿ ಮಾಡಲಾಗಿದೆ. ಒಂದು ಬೆದರಿಕೆಯ ಪೋಸ್ಟ್ ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ನಾಳೆ ರಾತ್ರಿ 9:30ಯ ವೇಳೆಗೆ ಅವರ ಸ್ಥಳದಲ್ಲೇ ಅವರನ್ನ ಸಾಯಿಸ್ತೀವಿ ಅನ್ನೋದು ಭರತ್ ಕುಂಡೇಲ್ ಫೋಟೋವನ್ನ ಕೂಡ ಹಾಕಿ ಅಲ್ಲಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಅದರಲ್ಲಿ ಸುಹಾಸ ಹತ್ಯೆಯ ಫೋಟೋ, ಅಲ್ಲಿ ರೈಟ್ ಮಾರ್ಕ್ ಅನ್ನ ಹಾಕಲಾಗಿದೆ. ಜೊತೆಗೆ ಅಂತ್ಯ ಸಂಸ್ಕಾರದ ದಿನ ಬಳಸಲಾದಂತಹ ಒಂದು ಫೋಟೋ, ಶ್ರದ್ಧಾಂಜಲಿ ದಿನ ಈ ಒಂದು ಫೋಟೋವನ್ನ ಹಾಕಲಾಗಿತ್ತು. ಆ ಫೋಟೋವನ್ನ ಬಳಸಿ ಅಲ್ಲಿ ರೈಟ್ ಮಾರ್ಕ್ ಹಾಕಿ ಒಬ್ಬರ ಟಾರ್ಗೆಟ್ ಆಗಿದೆ ಅನ್ನೋದನ್ನ ತೋರಿಸಿದ್ರೆ, ಎರಡನೆಯ ಪೋಸ್ಟ್ ಅಲ್ಲಿ ಭರತ್ ಕುಂಡೇಲ್ ಫೋಟೋವನ್ನ ಹಾಕಿ ಅಲ್ಲಿ ಮುಂದಿನ ಟಾರ್ಗೆಟ್ ನೀವು ಅನ್ನೋದನ್ನ ಕೂಡ ಹೇಳಲಾಗಿದೆ. ಅದರ ಜೊತೆಗೆ ಈಗಾಗಲೇ ತಲ್ವಾರನ್ನು ಕೂಡ ಹಾಕಿ ಆ ಒಂದು ಫೋಟೋವನ್ನ ಪೋಸ್ಟ್ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ 2 ಪೋಸ್ಟ್ಗಳನ್ನ ಹಾಕಿ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಬಜರಂಗದಳ ಮುಖಂಡ ಭರತ್ಗೆ ಜೀವ ಬೆದರಿಕೆಯನ್ನ ಹಾಕಲಾಗಿದ್ದು, ಪ್ರತೀಕಾರದ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಆ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ ಭರತ್. ಈಗಾಗಲೇ ಭರತ್ ಕುಂಡೇಲ್ನ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ ಇವರು. ಈಗಾಗಲೇ ಈ ಒಂದು ವಿಚಾರದಲ್ಲಿ ಸುಹಾಸ ಹತ್ಯೆಯಾಗಿಂತ ಮುಂಚೆ ಕೂಡ ಇಂತಹ ಒಂದು ಪೋಸ್ಟ್ ಅನ್ನ ಹಾಕಲಾಗಿತ್ತು. ಆ ಪೋಸ್ಟ್ ನಲ್ಲಿ ನೆಕ್ಸ್ಟ್ ಟಾರ್ಗೆಟ್ ನ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು. ಅದೇ ರೀತಿಯಾಗಿ ಸುಹಾಸ ಹತ್ಯೆ ಆಗಿದೆ. ಇದೀಗ ಮತ್ತೆ ಇಂತಹ ಎರಡೆರಡು ಪೋಸ್ಟ್ಗಳನ್ನು ಹಾಕಲಾಗಿದೆ. ಇಲ್ಲಿ ಶರಣ್ ಪಂಪೇಲ್ ಹಾಗೆಯೇ ಭರತ್ ಕುಂಡೇಲು ಟಾರ್ಗೆಟ್ ಆಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಭರತ್ ಕುಂಡೇಲು ಮಾತನಾಡಿದ್ದಾರೆ. ಅವರೇ ಹೇಳುವ ಹಾಗೆ, ನಾವು ಭಾಷಣ ಮಾಡಿ ಲೀಡರ್ ಆಗಿಲ್ಲ, ಪ್ರೆಸ್ ಮೀಟ್ ನಲ್ಲಿ ಕೂತು ಪಬ್ಲಿಸಿಟಿ ತಗೊಂಡವರಲ್ಲ, ನಮಗೂ ಎಲ್ಲ ಕೆಲಸ ಮಾಡೋಕೆ ಗೊತ್ತಿದೆ ಅನ್ನುವಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತೀಕಾರ ಮಾಡೋರು ಎದುರುಗಡೆ ಬರಲಿ, ನಾವು ಎದುರಿಸ್ತೇವೆ ಅಂತ ಭರತ್ ಕುಂಡೇಲ್ ಹೇಳಿದ್ರು. ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಭರತ್ ಕುಂಡೇಲ್ ಅವರು. ದಿಗಂತ್ ನಾಪತ್ತೆಯ ಪ್ರಕರಣ ವಿಚಾರದಲ್ಲಿ ಈ ಹಿಂದೆ ಭರತ್ ಕುಂಡೇಲ್ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ನೋಡಿ. ಮಾಡುವವರು ಮಾತಾಡಿಕೊಂಡೇ ಇರ್ತಾರೆ, ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಿಲ್ಲ. ಪ್ರತಿಕಾರ ಮಾಡುವವರಿದ್ರೆ ಮಾಡಲಿಕ್ಕೆ ಬರಲಿ, ಅವರು ನಾವು ಕೂಡ ಎದುರುಗಂಡು ಕೂತ್ಕೊಳ್ಳುವವರಲ್ಲ. ನಾವು ಅವರು ಬೇರೆ ಎಲ್ಲರಿಗೂ ಬೆದರಿಕೆ ಹಾಕಿದ್ದಾರೆ ಅಂತ ನಮ್ಗೆ ಹಾಕ್ಲಿಕ್ಕೆ ಬರೋದು ಬೇಡ. ನಾವು ಎಲ್ಲರ ಥರ ಭಾಷಣ ಮಾಡಿ ಲೀಡರ್ ಆದವರಲ್ಲ. ನಾವು ಎಲ್ಲರ ಥರ ಆ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಪಬ್ಲಿಸಿಟಿ ತೆಕ್ಕೊಂಡು ಲೀಡರ್ ಆದದಲ್ಲ. ನಮಗೂ ಎಲ್ಲ ಕೆಲಸ ಮಾಡಲಿಕ್ಕೆ ಗೊತ್ತಿದೆ. ಅವು ಪ್ರತೀಕಾರ ಮಾಡೋದಾದರೆ ಅವರು ಎದುರುಗಡೆ ಬರಲಿ, ನಾವು ಅದನ್ನು ಎದುರಿಸ್ತೇವೆ. ಪ್ರತೀಕಾರ ಮಾಡುವವರು ಮಾತಾಡಿಕೊಂಡೇ ಇರ್ತಾರೆ, ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಿಲ್ಲ. ಪ್ರತೀಕಾರ ಮಾಡೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗ ಎರಡೆರಡು ಪೋಸ್ಟ್ಗಳು 8 ಗಂಟೆಗಳ ಅವಧಿಯಲ್ಲಿ ಇಬ್ಬರನ್ನು ಕೂಡ ಟಾರ್ಗೆಟ್ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಈ ಒಂದು ಹಿಂದೂ ಮುಖಂಡರಿಗೆ ಯಾವ ರೀತಿಯ ಆತಂಕ ಇದೆಯಾ? ಅಷ್ಟು ಮಾತ್ರ ಅಲ್ಲ, ಈಗ ಪೊಲೀಸರು ಯಾವ ರೀತಿಯಾಗಿ ಈ ಪೋಸ್ಟ್ಗಳ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ, ನಿಗಾ ಇಟ್ಟಿದ್ದಾರೆ? ನವಿತಾ, ಸುಹಾಸ್ ಶೆಟ್ಟಿ ಹತ್ಯೆಯಾದ ಬಳಿಕ ಪೊಲೀಸ್ ಸೈಬರ್ ವಿಭಾಗ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದ ಪ್ರತಿ ಕಾಮೆಂಟ್ ಅನ್ನ ಕೂಡ ಪೊಲೀಸರು ಗಮನಿಸ್ತಿದ್ದಾರೆ. ಅಲ್ಲಿ ಬರುವಂತಹ ಪ್ರಚೋದನಕಾರಿ ಹೇಳಿಕೆ ಅಥವಾ ಇಂತಹ ಬೆದರಿಕೆ ಸಂದೇಶಗಳನ್ನ ಕೂಡ ಪೊಲೀಸರು ಗಮನಿಸ್ತಿದ್ದಾರೆ. ಇದರ ಎಲ್ಲದರ ಹೊರತಾಗಿಯೂ ಕೂಡ ಆತಂಕಿತರು ಮಾತ್ರ ಇಲ್ಲಿ ಜಾಸ್ತಿ ಆಗ್ತಿರುವಂತದ್ದು. ಯಾಕಂದ್ರೆ ಭರತ್ ಕುಂಡೇಲು ಮತ್ತು ಶರಣ್ ಪಂಪೇಲ್ ವಿರುದ್ಧ ನೇರವಾದ ಎಚ್ಚರಿಕೆಯನ್ನ ಒಂದು ಪೇಜ್ ಮೂಲಕ ಕೊಟ್ಟಿರುವಂತದ್ದು. ಭರತ್ ಕುಂಡೇಲ್ಗೆ ನಾಳೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. 5ನೇ ತಾರೀಕು ನೀನು ಹೋಗೋದು ಖಚಿತ, ಫಿನಿಶ್ ಅನ್ನೋದ್ರ ಬಗ್ಗೆ ಒಂದು ಪೋಸ್ಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದ್ ಕಡೆ ಶರಣ್ ಪಂಪೇಲ್ ವಿರುದ್ಧ ಕೂಡ ಕೊಲೆ ಬೆದರಿಕೆಯನ್ನ
ಹಾಕಲಾಗಿದೆ. ಒಂದು ಚಾನೆಲ್ ಒಂದರ ಲೈವ್ ಕಮೆಂಟ್ ಅಲ್ಲಿ ಈ ರೀತಿಯ ಬೆದರಿಕೆಗಳನ್ನ ಕೂಡ ಹಾಕಲಾಗಿದೆ. ಹಾಗಾಗಿ ಪೊಲೀಸರು ಈ ರೀತಿಯ ಮೆಸೇಜ್ಗಳ ಬಗ್ಗೆ ಸಾಕಷ್ಟು ಗಮನವನ್ನ ಹರಿಸ್ತಾ ಇದ್ದಾರೆ. ಈಗಾಗಲೇ ಸುಹಾಸ್ ಶೆಟ್ಟಿ ಹತ್ಯೆಯಾದ ಬಳಿಕ ಸುಮಾರು 15 ಪ್ರಕರಣಗಳನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಮತ್ತು ಎಲ್ಲ ನೋಟಿಸ್ಗಳನ್ನ, ಎಲ್ಲ ಕಮೆಂಟ್ಗಳನ್ನ, ಎಲ್ಲ ಪೋಸ್ಟ್ಗಳನ್ನ ಪೊಲೀಸ್ ಸೈಬರ್ ವಿಭಾಗ ಸೂಕ್ಷ್ಮವಾಗಿ ಗಮನಿಸ್ತಿದೆ ಅನ್ನೋ ಹೇಳಿಕೆಗಳನ್ನ ಕಮಿಷನರ್ ಕೊಟ್ಟರು ಕೂಡ ಈ ರೀತಿಯ ಬೆದರಿಕೆಗಳು ನಿಲ್ತಾ ಇಲ್ಲ. ಹಾಗಾಗಿ ಇದು ದೊಡ್ಡ ಮಟ್ಟಿನ ಮತ್ತೆ ಪೊಲೀಸರಿಗೆ ಸವಾಲಾಗಿ ಉಂಟಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಅವರನ್ನ ಹೆಡೆಮುರಿ ಕಟ್ಟಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಆದ್ರೆ ಕೆಲವು ಪೋಸ್ಟ್ಗಳು, ಕೆಲವು ಪೇಜ್ಗಳು ದೂರದ ಗಲ್ಫ್ ರಾಷ್ಟ್ರದಿಂದ ಹ್ಯಾಂಡಲ್ ಆಗ್ತಿರುವಂತದ್ದು, ಅಲ್ಲಿಂದ ಪೇಜ್ಗಳನ್ನ ಕ್ರಿಯೇಟ್ ಮಾಡಿ ಇಂಥ ಪ್ರಚೋದನಕಾರಿ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿ ಹರಿಯ ಬಿಡ್ಲಾಗ್ತಾ ಇದೆ. ಹಾಗಾಗಿ ಪೊಲೀಸರಿಗೂ ಕೂಡ ಅದನ್ನ ಪತ್ತೆ ಹಚ್ಚೋಕೆ ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಕಚೇರಿಯನ್ನ ಪೊಲೀಸರು ಸಂಪರ್ಕ ಮಾಡಿದ್ದಾರೆ. ಕೆಲವು ಪೇಜ್ಗಳ ಮಾಹಿತಿಗಳನ್ನ ಅವ್ರ ಜೊತೆ ಕೇಳಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಮಾಡ್ತಾ ಇದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ವಾರ್ ಆಗ್ತಾ ಇರೋದು ಅವರಿಗೆ ತಡೆಯೋಕೆ ಅಸಾಧ್ಯವಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡದೆ ದೊಡ್ಡ ಮಟ್ಟಿನ ಸವಾಲಾಗಿ ಪೊಲೀಸರಿಗೆ ಇಲ್ಲಿ ಮಾರ್ಪಾಟ ಆಗ್ತಾ ಇರುವಂತದ್ದು. ನವಿತಾ, ಎಸ್ ಕಿಶನ್ ಶೆಟ್ಟಿ ಮಾತನಾಡಿಸ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ನಮ್ಮ ಜೊತೆ ಇದೀಗ ಬಜರಂಗದಳ ಮುಖಂಡರಾಗಿರುವ ಭರತ್ ಕುಂಡೇಲ್ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಭರತ್ ಅವರೇ, ನಾವು ಪೋಸ್ಟ್ಗಳನ್ನ ಗಮನಿಸ್ತಾ ಇದ್ವಿ, ನಿಮ್ಗೂ ಕೂಡ ಅಲ್ಲಿ ಥ್ರೆಟ್ ಮಾಡಿದ್ದಾರೆ, ಅದ್ರಲ್ಲಿ ಕೂಡ ಟಾರ್ಗೆಟ್ ಅನ್ನ ಇಟ್ಟಿದ್ದಾರೆ. ಆತಂಕ ಆಗ್ತಾ ಇದೆಯಾ? ಈಗ ಪೊಲೀಸರು ಏನಾದ್ರು ನಿಮ್ಮ ಹತ್ರ ಮಾತಾಡಿದ್ರಾ ಈ ವಿಚಾರದಲ್ಲಿ? ಸ್ವಲ್ಪ ಜಾಗ್ರತೆ ಆಗಿರಿ ಅಂತ ಏನಾದ್ರು ಹೇಳಿದ್ರಾ? ಹೇಗೆ? ಇಲ್ಲ, ಪೊಲೀಸರು ಯಾರು ಸಂಪರ್ಕ ಮಾಡ್ಲಿಲ್ಲ. ಮತ್ತೆ ಆತಂಕ ಪಡುವಂತ ವಿಷಯ ಇಲ್ಲ. ಈ ಸಂಘಟನೆ ಇದ್ಮೇಲೆ ಇದೆಲ್ಲ ಸಾಮಾನ್ಯ, ಇದೆಲ್ಲ ಇಂತ ತುಂಬಾ ಸಲ ಬಂದಿದೆ ಕರೆಕ್ಟ್ ಎಲ್ಲ. ಅದಕ್ಕೆ ನಾವು ಆತಂಕ ಪಡ್ಕೊಂಡು ಸುಮ್ಮನೆ ನಮ್ಮಷ್ಟಕ್ಕೆ ಎಲ್ಲದನ್ನು ಬಿಟ್ಟು ಕೂತ್ಕೊಳ್ಳುವಂತ ವಿಷಯ ಇಲ್ಲ. ನಾವು ಈ ದೇಶ ಧರ್ಮದ ಕೆಲಸ ಮಾಡ್ತಾನೆ ಇರುದು. ಮಾಡುವವರು ಎಂತ ಮಾಡ್ತಾರೆ ಮಾಡ್ಲಿ, ಮಾಡುವ ಸಮಯದಲ್ಲಿ ನಮಗೆ ಎಂತ ಸಾಧ್ಯ ಆಗ್ತದೆ ನಾವು ಕೂಡ ಮಾಡ್ತೇವೆ. ಅದನ್ನು ಬಿಟ್ಟು ಅವರು ಪೋಸ್ಟ್ ಮಾಡಿದ್ರು ಅಂತ ನಾವು ಸುಮ್ಮನೆ ಮನೆಯಲ್ಲಿ ಅವಿತು ಕೂತ್ಕೊಂಡು ಇಂಥದೆಲ್ಲ ಯಾವ್ದು ಕೂಡ ಇಲ್ಲ. ಈ ಹಿಂದೆ ಕೂಡ ಈ ತರ ಏನಾದ್ರು ಥ್ರೆಟ್ ಆಗಿ ಬಂದಿತ್ತಾ? ಈ ತರ ಹಿಂದೆ ಕೂಡ ಬಂದಿತ್ತು. ಅದು ಕೂಡ ಅವರು ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಈ ಫೇಕ್ ಅಕೌಂಟ್ ಅಲ್ಲಿ ಮಾಡುದು. ಅದನ್ನು ಬಿಟ್ಟು ಯಾರು ಕೂಡ ಮುಂದುಗಡೆ ಬಂದು ಮಾತಾಡೋರಿಲ್ಲ. ಸುಮ್ಮನೆ ಎಲ್ಲಿಯೇ ಕೂತ್ಕೊಂಡು ಈ ರೀತಿ ಎಲ್ಲ ಪೋಸ್ಟ್ ಮಾಡ್ತಾರೆ. ಈಗ ಅಶ್ರಫ್ ಕೊಲೆಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಈ ಪೋಸ್ಟ್ ಅಲ್ಲಿ. ನಾವು ಅಂದ್ರೆ ಇನ್ನೂ ಕೂಡ ಮರೆತಿಲ್ಲ ಆ ರೀತಿಯಂತ ವಿಚಾರಗಳನ್ನ ಹೇಳೋದು, ಒಂದೊಂದು ಹನಿಗೂ ಕೂಡ ಬೆಲೆ ಕಟ್ಟಬೇಕಾಗತ್ತೆ ಅನ್ನುವ ವಿಚಾರವನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ಹೌದು, ಅದು ಕೂಡ ಕೊಲೆ ಕೇಸ್ ಕೂಡ ಈಗ ಕೋರ್ಟ್ ಅಲ್ಲಿ ಇದೆ. ಅದರಲ್ಲಿ ಆರೋಪಿಗಳಷ್ಟೇ ನಾವು ಈಗ ಕೇಸ್ ನಡೀತಾ ಇದೆ. ಅದಕ್ಕಿಂತ ನಾವೀಗ ಕೊಲೆ ಮಾಡಿದ್ದೇವೆ ಅನ್ನೋದಕ್ಕೆ ಈಗ ಕೋರ್ಟ್ ಹೇಳ್ಬೇಕಷ್ಟೇ. ಅದನ್ನು ಬಿಟ್ಟು ಅದನ್ನು ಸಮರ್ಥನೆ ಮಾಡೋರು ಏನಾದ್ರೂ ಸಂಶಯ ಇದೆಯಾ? ಯಾರಾದ್ರೂ ಥ್ರೆಟ್ ಮಾಡ್ತಾ ಇರೋದು? ಈ ಹಿಂದೆ ಕೂಡ ನೀವು ಹೇಳಿದ್ರಿ ಹಿಂಗ್ ಪೋಸ್ಟ್ ಮಾಡಿದ್ರು ಅಂದ್ರೆ ಫೇಕ್ ಅಕೌಂಟ್ ಗಳಿಂದ ಅಂತ ಹೇಳಿ. ಅಂದ್ರೆ ಡೈರೆಕ್ಟ್ ಆಗಿ ಯಾರಾದ್ರ ಬಗ್ಗೆ ಏನಾದ್ರು? ಡೈರೆಕ್ಟ್ ಆಗಿ ಯಾರು ಕೂಡ ಹೇಳಿಲ್ಲ. ಆದ್ರೆ ಈ STPI, PFI ಈಗಲೂ ಕೂಡ ಇದೆ. PFI, KFD ಅಂತ ಸಂಘಟನೆ, ಅವರಿಂದ ಈ ಕೆಲಸ ನಡೀತಾ ಇದೆ. ಎಲ್ಲೆಲ್ಲ ಈ STPI ಸ್ಟ್ರಾಂಗ್ ಆಗಿದೆ ಆ ಕಡೆಯಿಂದ ಹುಡುಗರು ಒಂದ್ ಸ್ವಲ್ಪ ಇದಕ್ಕೆಲ್ಲ ರಿಯಾಕ್ಷನ್ ಮಾಡುದು, ಮತ್ತೆ ಕಮೆಂಟ್ಸ್ ಹಾಕುದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಓಕೆ, ಈಗ ಅಂದ್ರೆ ನಿಮ್ಗೂ ಮತ್ತೆ ಶರಣ್ ಪಂಪ್ವೆಲ್ ಇಬ್ಬರನ್ನು ಕೂಡ ಇವತ್ತೀಗ ಟಾರ್ಗೆಟ್ ಮಾಡಿ ಈ ತರ ಪೋಸ್ಟ್ ಹಾಕ್ತಾರೆ. ಈ ಹಿಂದೆ ನಾವು ಸುಹಾಸ್ ವಿಚಾರದಲ್ಲಿ ಕೂಡ ಗಮನಿಸಿದ್ವಿ ಈ ತರದ ಒಂದು ಪೋಸ್ಟ್ ಗಳನ್ನ ಹಾಕಿದ್ರು ಅಂತ. ಸೊ ಈಗ ಕಂಪ್ಲೇಂಟ್ ಏನಾದ್ರು ಕೊಡ್ತೀರಾ ನೀವು? ಪೊಲೀಸರ ಹತ್ರ ಹೋಗ್ತೀರಾ? ಸ್ಟೇಷನ್ಗೆ ಹೋಗ್ತೀರಾ? ಇಲ್ಲ, ಇನ್ನು ಕೂಡ ನಾನು ಯೋಚನೆ ಮಾಡ್ಲಿಲ್ಲ ಕಂಪ್ಲೇಂಟ್ ಕೊಡುವಂತದ್ದು. ಕಳೆದ ಸಲ ಇದೇ ರೀತಿ ಥ್ರೆಟ್ ಬಂದಾಗ ಪೊಲೀಸ್ನವರೇ ಸುಮೋಟೋ ಕೇಸನ್ನು ದಾಖಲೆ ಮಾಡಿದ್ದಾರೆ. ಈಗ ನೋಡ್ಬೇಕಂತ ಮಾಡೋದಂತ. ಓಕೆ, ಈಗ ಯಾರಾದ್ರೂ ಕಾಲ್ ಮಾಡೋದು, ಮನೆಯಲ್ಲಿ ಒಂದಷ್ಟು ಆತಂಕ ಕೂಡ ಉಂಟಾಗತ್ತೆ ಇಂತಹ ಸಂದರ್ಭಗಳಲ್ಲಿ ಅಂತ ಹೇಳಿ. ನಿಮ್ಮ ಮನೇಲಿ ಏನಾದ್ರೂ ಭಯ ಇದೆಯಾ? ಅಥವಾ ಮನೆಯಲ್ಲಿ ಏನಾದ್ರೂ ಸ್ವಲ್ಪ ಸೇಫ್ ಆಗಿರು, ಜಾಗ್ರತೆ ಆಗಿರು ಅಂತ ಹೇಳಿದಾರ? ಮನೆಯಲ್ಲಿ ಭಯ ಇದ್ದದ್ದೇ. ಮನೆಯಲ್ಲಿ ನನಗೂ ಹೆಂಡತಿ ಮಕ್ಕಳೆಲ್ಲ ಇದೆ, ಮಗು. ಅದಕ್ಕೆ ಭಯ ಪಡ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲಲ್ಲ. ನಾನು ಇದು ಹೊಸದೇನಲ್ಲ, ಒಂದು 20 ವರ್ಷದಿಂದ ಸಂಘಟನೆಯಲ್ಲಿ ಇದ್ದವನು. ಮನೆಯವರಿಗೆ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ಭಯ ಅಂತದ್ದು ದೊಡ್ಡ ಸಂಗತಿ ಏನಿಲ್ಲ, ಆಗೋದಾಗ್ತದೆ. ಎದರಿ ಕೂತ್ಕೊಳ್ಳಿಕ್ಕಿಲ್ಲ ಅಷ್ಟೇ. ಈಗ ಇಂತಹ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಈ ತರ ಥ್ರೆಟ್ ಮಾಡೋದು ಅಥವಾ ಮತ್ತೆ ಆತಂಕಗೊಳಿಸುವಂತಹ ಕೆಲಸಗಳು ಕೂಡ ಆಗತ್ತೆ. ಈಗ ನೀವೇ ಒಂದ್ ಕಡೆ ಹೇಳಿದ್ರಿ, ಒಂದು ಅಂದ್ರೆ ನಮ್ಮ ನ್ಯೂಸ್ 18 ಜೊತೆ ಮಾತಾಡುವಾಗಲೇ ಹೇಳಿದ್ರಿ, ನಾವು ಪಬ್ಲಿಸಿಟಿ ಪಡ್ಕೊಂಡವರೆಲ್ಲ ಪ್ರೆಸ್ ಮೀಟ್ ಮಾಡ್ಕೊಂಡು ಅಥವಾ ನಾವು ಕೆಲಸ ಕಾರ್ಯಗಳು ಹೇಗೆ ಮಾಡೋದು ಅನ್ನೋದು ಗೊತ್ತು ಅಂತ ಹೇಳಿ ಆ ಒಂದು ಹೇಳಿಕೆಯನ್ನ ನೀವು ಕೊಟ್ಟಿದ್ರಲ್ಲ. ಅಂದ್ರೆ ಯಾರು ಈ ತರ ಒಂದು ಹೇಗೆ ಪಬ್ಲಿಸಿಟಿ ಮಾಡ್ಕೊಂಡಿದ್ದಾರೆ ಆ ತರ ಏನಾದ್ರು ನಿಮ್ಗೆ ಅಂದ್ರೆ ಅಂದಾಜ ಆಗಿತ್ತ ಅಥವಾ ಯಾರಾದ್ರೂ ಆ ರೀತಿ ಹೇಳಿದಲ್ಲ. ಅವರು ಈಗ ಕೊಲೆ ಬೆದರಿಕೆ ಆಗುವಾಗ
ಅಂತವ್ರಿಗೆ ಬೇಕಾದ್ರೆ ಹಾಕ್ಲಿ ಅಂತ, ಅಂದ್ರೆ ಸುಮ್ಮನೆ ಭಾಷಣ ಮಾಡಿಕೊಂಡಿದ್ದವ್ರು ಇರ್ತಾರೆ, ಅಂತವ್ರಿಗೆ ಹಾಕ್ಲಿ, ಅವ್ರು ಎದುರ್ಕೊಂಡು ಸುಮ್ಮನೆ ಕೂತೋಳುವರು. ನಾವು ಈ ನನ್ನದೊಂದು 20-25 ಕೇಸ್ಗಳಾಗಿದೆ ಸಂಘಟನೆದೆಲ್ಲ, ನಾವು ಇಂಥದನ್ನು ತುಂಬಾ ನೋಡಿದ್ದೇವೆ. ಅವ್ರು ಎದುರಿಸಲಿಕ್ಕೆ ಬಂದ್ರೆ ನಮ್ಗೆ ಎದುರಿಸಲಿಕ್ಕೆ ಗೊತ್ತಿದೆ ಅಂತ ನಾನು ಆ ರೀತಿ ಹೇಳಿದ್ದು ಅಷ್ಟೇ. ಈಗ ಸಂಘಟನೆ ಅಂದ್ಮೇಲೆ ಎಲ್ಲರೂ ಕೂಡ ನೀವು ಅಂದ್ರೆ ಎಲ್ಲರ ಪರಿಚಯ ಇರುತ್ತೆ. ಸುಹಾಸ್ ಜೊತೆ ನಿಮ್ಮ ಒಡನಾಟ ಯಾವ ರೀತಿಯಾಗಿತ್ತು? ಇಲ್ಲ, ಸುಹಾಸ್ ಅವರದ್ದು ಕೂಡ ಪರಿಚಯ ಒಳ್ಳೆದ್ರಲ್ಲಿ ಇತ್ತು. ಯಾವಾಗಾದ್ರು ಸಿಗ್ತಿದ್ರು, ಮಾತಾಡ್ತಿದ್ರು, ಸಂಘಟನೆ ಕಾರ್ಯಕ್ರಮ ಬರ್ತಾ ಇದ್ರು, ಈ ರೀತಿಯಲ್ಲಿ ಇತ್ತು. ಒಳ್ಳೆ ಒಳ್ಳೆ ಹುಡುಗ, ಅಂದ್ರೆ ಒಂದ್ಸಲ ಮಾತಾಡುವಾಗ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಎಲ್ರ ಜೊತೆ, ಅದೆಲ್ಲ ಇತ್ತು. ಈ ರೀತಿ ಆಗ್ಬಾರ್ದಿತ್ತು. ಸ್ವಲ್ಪ ಅವರದ್ದು ಕ್ಯಾರ್ಲೆಸ್ ಎಲ್ಲ ಆಯ್ತು ಅಂತ ಅನಿಸ್ತದೆ. ಒಂದು ಕ್ಯಾರ್ಲೆಸ್, ಮತ್ತೊಂದು ನೋಡಿ, ಅದು ಪೊಲೀಸ್ನವರು ಕೂಡ ಅವರ ಕೈಯಲ್ಲಿ, ಅವರ ಗಾಡಿಯಲ್ಲಿ ಯಾವ್ದಾದ್ರು ಹತ್ಯಾರ ಇರ್ತಿದ್ರೆ, ಇದು ಸುಹಾಸ್ ಮರ್ಡರ್ ಆಗುವಾಗ ಅವನು ಕೂಡ ಯಾರನ್ನಾದ್ರೂ ಮಾಡ್ತಿದ್ದ ಮರ್ಡರ್. ಅದಕ್ಕೆ ಅವಕಾಶ ಪೊಲೀಸ್ನವರು ಕೊಡ್ಲಿಲ್ಲ. ಅಂದ್ರೆ ಪೊಲೀಸ್ನವರು ಗಾಡಿ ಚೆಕ್ ಮಾಡಿ ಅದರಲ್ಲಿದ್ದಂತ ಯಾವುದು ಹತ್ಯಾರ ಇದೆ ಅದನ್ನೆಲ್ಲ ತೆಗೆಸಿದ್ದಾರೆ. ಗೊತ್ತಾದ ಮೇಲೆ ಇದು ಅಟ್ಯಾಕ್ ಆಗಿದೆ. ಬರಿಗಾಯಲ್ಲಿ ಇದ್ದವನನ್ನು ಅಟ್ಯಾಕ್ ಮಾಡಿದ್ದು ಅವರು. ಹಾಗೆ ನೀವೇನಾದ್ರೂ ರಕ್ಷಣೆ ಕೇಳ್ತೀರಾ ಪೊಲೀಸರಲ್ಲಿ? ಈಗ ಯಾವ್ದು ಮೇಡಮ್ ರಕ್ಷಣೆ ಏನಾದ್ರೂ ಇಲ್ಲ ಇಲ್ಲ, ನಾವು ರಕ್ಷಣೆ ಯಾವ್ದು ಕೇಳ್ತಾ ಇಲ್ಲ, ಕೇಳೋದು ಕೂಡ ಇಲ್ಲ. ಓಕೆ ಓಕೆ, ಬಿ ಸೇಫ್ ಅಂತ ಹೇಳೋದಕ್ಕಷ್ಟೇ ನಾವು ಸಾಧ್ಯ ಆಗತ್ತೆ. ಹುಷಾರಾಗಿರಿ ಭರತ್ ಕುಂಡೇಲ್ ಅವರೇ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.